ಈಸಿ ಆ್ಯಂಡ್ ಟೇಸ್ಟಿಯಾಗಿ ಚಿಕನ್ ತಂದೂರಿ ಮಾಡಬೇಕಾ? ಮತ್ತೆ ಯಾಕೆ ತಡ, ಈಗಲೇ ಮಾಡೋಣ ಬನ್ನಿ. ಸೂಪರಾಗಿ ಟೇಸ್ಟಿಯಾಗಿಯೂ ಇರುತ್ತೆ. ಮೊದಲು ಒಂದು ಬೌಲ್ಗೆ 1 ಸ್ಪೂನ್ ಕರ್ಡ್, ಅರ್ಧ ಸ್ಪೂನ್ ಪೆಪ್ಪರ್ ಪೌಡ್ರ್, ಅರ್ಧ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಕ್ಸ್ನ ಚಿಕನ್ಗೆ ಚೆನ್ನಾಗಿ ಅಪ್ಲೈ ಮಾಡಿ ಒಂದು 30 ನಿಮಿಷ ಅದನ್ನು ಮ್ಯಾರಿನೇಟ್ ಆಗಿಬಿಡಿ. ಈಗ ಒಂದು ಪ್ಯಾನ್ನಲ್ಲಿ 1 ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಸೋಂಪು, ಅರ್ಧ ಸ್ಪೂನ್ ಜೀರಿಗೆ, 3 ಒಣಮೆಣಸಿನಕಾಯಿ, 3 ಲವಂಗ, 2 ಏಲಕ್ಕಿ ಹಾಕಿ ಫ್ರೈ ಮಾಡಿ ಪೌಡ್ರ್ ಮಾಡ್ಕೊಳ್ಳಿ. ಈ ಪೌಡ್ರಿಗೆ ಅರ್ಧ ಈರುಳ್ಳಿ, ಅರ್ಧ ಟೊಮೆಟೊ, 1 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನ್ ಆಯಿಲ್ ಹಾಕಿ ಪೇಸ್ಟ್ ಮಾಡಿ. ಈ ಮಸಾಲೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡಿ ಈ ಮಸಾಲೆನ ಚಿಕನ್ಗೆ ಚೆನ್ನಾಗಿ ಅಪ್ಲೈ ಮಾಡಿ. ನಂತರ ಒಂದು ಫ್ರೈಯಿಂಗ್ ಪ್ಯಾನ್ಗೆ 2 ಸ್ಪೂನ್ ಆಯಿಲ್ ಹಾಕಿ ಈ ಚಿಕನ್ನ 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಫ್ಟರ್ 15 ಮಿನಿಟ್ಸ್ ಈಸಿ ಆ್ಯಂಡ್ ಟೇಸ್ಟಿ ಚಿಕನ್ ತಂದೂರಿ ಸವಿಲು ಸಿದ್ಧ. ಮತ್ತೆ ಯಾಕೆ ತಡ, ಈಗಲೇ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಫಾರ್ ಮೋರ್ ರೆಸಿಪೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ರೂವಿ ರೆಸಿಪೀಸ್.